ಆಧಾರ್ ನಿಯಮದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ನಿಮ್ಮ ಮೊಬೈಲ್ನಲ್ಲೇನೆ ಅಪ್ಡೇಟ್ ಮಾಡಬಹುದು. ನವೆಂಬರ್ನಿಂದಲೇ ಈ ಹೊಸ ನಿಯಮ ಜಾರಿಗೆ ಬಂದಿದೆ. ರೇಷನ್ನಿಂದ ಹಿಡಿದು ಪೆನ್ಷನ್ವರೆಗೆ, ವೋಟರ್ ಐಡಿಯಿಂದ ಹಿಡಿದು ಪಾಸ್ಪೋರ್ಟ್ವರೆಗೆ ಅಷ್ಟೇ ಅಲ್ಲ, ಸರ್ಕಾರದ ಯೋಜನೆಗಳಿಗೂ ಕೂಡ ಬೇಕಾಗಿರುವಂಥ ಆಧಾರ್ ಕಾರ್ಡ್ನಲ್ಲಿ ಕೇಂದ್ರ ಸರ್ಕಾರ ಕೆಲವು ಬದಲಾವಣೆಗಳನ್ನು ತಂದಿದೆ. ಆಧಾರ್ ಅಪ್ಡೇಟ್ ಮಾಡಿಸೋಕೆ ಸೈಬರ್ ಸೆಂಟರ್ ಹಾಗೂ ನಾಡ ಕಚೇರಿಗೆ ಹೋಗಲೇಬೇಕಂತ ಏನಿಲ್ಲ. ಹಾಗೆ ಆಧಾರ್ ಅಪ್ಡೇಟ್ ಮಾಡಿಸೋದಕ್ಕೆ ಫೀಸ್ ಕೂಡ ಜಾಸ್ತಿ ಆಗಿದೆ. ಏನಪ್ಪ ಇದು, ಆಧಾರ ಮನೇಲೇ ಮಾಡ್ಕೋಬೋದು ಫೋನಲ್ಲಿ ಅಂತ ಹೇಳ್ತಿದ್ದೀನಿ, ಹಾಗೆ ಫೀಸ್ ಕೂಡ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ ಮುಂದೆ ನೋಡಿ ವಿಡಿಯೋನ. ಹಾಗಾದರೆ ಆಧಾರ್ನ ಮನೇಲೇ ಹೇಗೆ ಅಪ್ಡೇಟ್ ಮಾಡೋದು ಗೊತ್ತಾ? UIDAI ತಂದಿರೋ ಹೊಸ ನಿಯಮ ಏನಪ್ಪ ಅಂತಂದರೆ, ಜನ 2-3 ದಿನ ಕ್ಯೂನಲ್ಲಿ ನಿಂತು ಆಧಾರ್ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಕಾಯಬೇಕಾಗಿತ್ತು. ಆದರೂ ಸರ್ವ ಸಮಸ್ಯೆ ಬೇರೆ. ಆದರೆ ಇನ್ನು ಮುಂದೆ ಇದು ಯಾವುದು ಕೂಡ ಇರೋದಿಲ್ಲ. ಹಾಗೆ ಪೇಪರ್ ಕೂಡ ಬೇಡ ಅಂತ ಕೇಂದ್ರ ಸರ್ಕಾರ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಮೈ ಆಧಾರ್ ಪೋರ್ಟ್ನಲ್ಲಿ ಈ ಆಧಾರ್ನ ಅಪ್ಡೇಟ್ ಮಾಡಬಹುದು. ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ, ಮೊಬೈಲ್ ನಂಬರು ಎಲ್ಲವನ್ನು ಕೂಡ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡ್ಬೋದು. ಹಾಗೆ ಚೇಂಜಸ್ ಇದ್ದರೆ ಅದು ಕೂಡ ಮಾಡ್ಬೋದು. ಆದರೆ ಇಷ್ಟೆಲ್ಲ ಅಪ್ಡೇಟ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಆಧಾರ್ಗೆ ಲಿಂಕ್ ಆಗಿರಬೇಕು. ಅಂಥ ನಂಬರ್ನ ಮೊಬೈಲ್ನಲ್ಲಿ ಮಾತ್ರ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ. ಆದರೆ 10 ವರ್ಷಕ್ಕೊಮ್ಮೆ ಮಾಡಿಸೋವಂಥ ಬಯೋಮೆಟ್ರಿಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಅಂತಂದರೆ ಫಿಂಗರ್ ಪ್ರಿಂಟ್ ಆಗ್ಬೋದು, ಐರಿಸ್ ಸ್ಕ್ಯಾನ್ ಆಗ್ಬೋದು, ಅಥವಾ ಫೋಟೋ, ಇಂಥ ಮೂಲ ಅಂಶಗಳನ್ನ ಏನಾದರೂ ಚೇಂಜ್ ಮಾಡಿಸ್ಬೇಕು ಅಂತಂದರೆ ನಮ್ಮ ಮೊಬೈಲ್ನಲ್ಲಿ ಮಾಡೋದಕ್ಕಾಗಲ್ಲ. ಇದಕ್ಕೆ ಆಧಾರ್ ಸೇವಾ ಕೇಂದ್ರ, ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಉಳಿದ ಎಲ್ಲವನ್ನು ಮನೆಯಲ್ಲೇ ಫೋನ್ನಲ್ಲೇ ನಾವು ಚೇಂಜಸ್ ಮಾಡ್ಕೋಬೋದು. ಈ ಒಂದು ನಿಯಮ ನವೆಂಬರ್ 1ರಿಂದ ಜಾರಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. 2026 ಜೂನ್ 14ರವರೆಗೂ ಈ ಸೇವೆ ಫ್ರೀಯಾಗಿರುತ್ತೆ. ಯಾವುದೇ ರೀತಿಯ ಫೀಸ್ನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಆಧಾರ್ ಫೀಸ್ನಲ್ಲೂ ಬದಲಾವಣೆಯನ್ನು ಮಾಡಲಾಗಿದೆ. ನಿಮ್ಮ ಫಿಂಗರ್ ಪ್ರಿಂಟು, ಕಣ್ಣಿನ ಚಿತ್ರ ಹಾಗೂ ನಿಮ್ಮ ಫೋಟೋ ಅಪ್ಡೇಟ್ ಮಾಡಲು ಮೊದಲು 100 ರೂಪಾಯಿನ ತಗೊತಾ ಇದ್ರು. ಆದರೆ ಇವಾಗ 125ನ ತಗೊತಾ ಇದ್ದಾರೆ. ಅಂದರೆ 25 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಕೆಲವರಿಗೆ ವಿನಾಯಿತಿ ಕೂಡ ಇದೆಯಂತೆ. 5ರಿಂದ 7 ವರ್ಷದ ಮಕ್ಕಳಿಗೆ ಇದೇ ಮೊದಲ ಸರಿ ಏನಾದರೂ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ತಾ ಇದ್ದರೆ ಅವರಿಗೆ ಫ್ರೀ ಇರುತ್ತೆ. ಹಾಗೆ 7ರಿಂದ 15 ವರ್ಷದ ಮಕ್ಕಳಿಗೆ ಏನಾದರೂ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ತಾ ಇದ್ದೀರಾ ಅಂದರೆ ಅದು ಕೂಡ ಫ್ರೀ ಇರುತ್ತಂತೆ. ಆದರೆ ಮುಂದಿನ ವರ್ಷದ ಸೆಪ್ಟೆಂಬರ್ 30ರ ಒಳಗೆ ಮಾತ್ರ ಈ ಫ್ರೀ ಇರುತ್ತೆ. ಮೇಲೆ ಹೇಳಿರುವ ವಯಸ್ಸಿನವರಿಗೆ ಬಿಟ್ಟು ಬೇರೆ ಎಲ್ಲದಕ್ಕೂ ಕೂಡ 125 ಕೊಡಬೇಕಾಗತ್ತೆ. ಇಮೇಲ್ ಹೆಸರು, ವಯಸ್ಸು, ಲಿಂಗ, ವಿಳಾಸ ಇವುಗಳನ್ನು ಬಯೋಮೆಟ್ರಿಕ್ ಜೊತೆ ಮಾಡಿಸಿದ್ರೆ ಫ್ರೀ ಇರುತ್ತೆ. ಒಂದೊಂದೇ ಬೇರೆ ಬೇರೆ ಏನಾದರೂ ಚೇಂಜಸ್ನ ಸೇರಿಸ್ಬೇಕು ಮಾಡಬೇಕು ಅಂತಂದರೆ ಅದಕ್ಕೆ ನೀವು 75 ರೂಪಾಯಿನ ಕೊಡಬೇಕಾಗುತ್ತೆ. ಆದರೆ ಇದೇ ದಾಖಲೆಗಳನ್ನು ನಾವು ಆಧಾರ್ ಸೇವಾ ಕೇಂದ್ರಗಳಲ್ಲಿ ಮಾಡಿಸಿದ್ರೆ ಮಾತ್ರ ಈ ಮೇಲೆ ಹೇಳುವುದರಲ್ಲಿ ಅನ್ವಯ ಆಗುತ್ತೆ. ಅಂದರೆ 75 ರೂಪಾಯಿ ಆಗಲಿ 125 ರೂಪಾಯಿ ಆಗಲಿ ತಗೊಳ್ಳೋದು ಬರೀ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಮಾಡಿಸಿದ್ರೆ, ಚಿಕ್ಕ ಮಕ್ಕಳಿಗಾಗಲಿ ಬಯೋಮೆಟ್ರಿಕ್ ಫ್ರೀ ಇರೋದು ಇದೆಲ್ಲನೂ ಕೂಡ ಅಲ್ಲಿ ಮಾತ್ರ ಫ್ರೀ ಇರುತ್ತೆ. ನೀವು ಬೇರೆ ಕಡೆ ಎಲ್ಲಾದರೂ ಮಾಡಿಸ್ತೀನಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಿಸ್ತೀನಿ ಅನ್ನೋದಾದರೆ ಈ 125, 75ಕ್ಕಿಂತ ಫೀಸು ಜಾಸ್ತಿನೇ ಇರುತ್ತೆ. ಹಾಗೆ ಯಾರಿಗೂ ಕೂಡ ಅಲ್ಲಿ ಫ್ರೀ ಇರೋದಿಲ್ಲ. ನಿಮ್ಮ ಆಧಾರ್ ಕಾರ್ಡು ಹಾಗೆ ಪಾನ್ ಕಾರ್ಡು ಒಂದಕ್ಕೊಂದು ಲಿಂಕ್ ಆಗಿರಬೇಕು. ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನೀವು ಯಾವುದೇ ರೀತಿಯ ದುಡ್ಡನ್ನ ಎತ್ಕೊಳ್ಳೋಕೆ ಹೋಗೋದಂಥ ಸಂದರ್ಭದಲ್ಲಿ ಅದು ಪ್ಯಾನ್ ಕಾರ್ಡು ವರ್ಕ್ ಆಗೋದಿಲ್ಲ. ನೀವು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನ ಏನಾದರೂ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಅದಕ್ಕೂ ಕೂಡ ದಂಡ ವಿಧಿಸ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ಭಾರತದ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಅಂದರೆ UIDAI ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಲಿಂಕ್ ವಿಚಾರದಲ್ಲಿ ಮಹತ್ವದ ಅಪ್ಡೇಟ್ನ ಕೊಟ್ಟಿದೆ. ನವೆಂಬರ್ 1ರಿಂದ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಲಿಂಕ್ ಮಾಡೋದು ಕಡ್ಡಾಯ, ಅಂದರೆ ಮಾಡಲೇಬೇಕು ಅಂತ ತಿಳಿಸಿದೆ. ಹಾಗೆ ಇದನ್ನು ಮಾಡಿಸೋದಕ್ಕೆ ಲಾಸ್ಟ್ ದಿನಾಂಕವನ್ನು ಕೂಡ ನಿಗದಿ ಮಾಡಿದೆ. 2025ರ ಡಿಸೆಂಬರ್ 31ರ ತನಕ, ಅಂದರೆ ಜಾನ್ವರಿ 2026 ಜಾನ್ವರಿ 1ರ ನಂತರ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ನೀವು ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ಯಾವುದೇ ಕೆಲಸಕ್ಕೆ ಉಪಯೋಗ ಆಗೋದಿಲ್ಲ. ಹಾಗೆ ಪ್ಯಾನ್ ಕಾರ್ಡ್ ಕೂಡ ನಿಮಗೆ ಉಪಯೋಗ ಆಗೋದಿಲ್ಲ ಅಂತೇಳಿ UIDAI ತಿಳಿಸಿದೆ. ಇನ್ನು ಹೊಸದಾಗಿ ಪ್ಯಾನ್ ಕಾರ್ಡ್ನ ಅರ್ಜಿ ಹಾಕಿ ತಗೊಳ್ಳೋ ಅಂಥವ್ರಿಗೆ UIDAI ಹೊಸ ಸೂಚನೆಯನ್ನು ಕೊಟ್ಟಿದೆ. ತುಂಬ ಫಾಸ್ಟಾಗಿ ಪೇಪರ್ ಇಲ್ಲದೇ ಪಾರದರ್ಶಕವಾಗಿ ಪ್ಯಾನ್ ಕಾರ್ಡ್ನ ಪಡೆಯೋದಕ್ಕೆ ಆಧಾರ್ ವೆರಿಫಿಕೇಷನ್ ಮಾಡಿ ಆಧಾರ್ ಕಾರ್ಡ್ ಬಳಸಿ ಅಂತ ತಿಳಿಸಿದೆ. ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇದ್ದರೆ ಪಾನ್ ಕಾರ್ಡ್ ಡಿಆಕ್ಟಿವ್ ಆಗಿ ಕೆಲಸಕ್ಕೆ ಬರೋದಿಲ್ಲ. ಹಾಗೆ ಮಾಡಿಸದೇ ಇದ್ದರೆ ದಂಡ ಕೂಡ ಕಟ್ಟಬೇಕಾಗುತ್ತೆ ಅಂತ UIDAI ತಿಳಿಸಿದೆ. ಇನ್ನು ನಿಮ್ಮ ಆಧಾರ್ನ ಮನೆಯಲ್ಲೇ ನಿಮ್ಮ ಮೊಬೈಲ್ನಲ್ಲೇ ಹೆಂಗೆ ಲಿಂಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಭಾರತೀಯ ವಿಶಿಷ್ಟ ಪ್ರಾಧಿಕಾರ ಗುರುತು ಅಂತಂದರೆ UIDAI ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ
ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಅಪ್ಡೇಟ್ ಆಧಾರ್ ಅಂತ ಇರುವಂಥ ಒಂದು ಬಟನ್ನ ಸೆಲೆಕ್ಟ್ ಮಾಡಿ. ನೀವು ಏನನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಚೇಂಜ್ ಮಾಡಿ. ಅಂತಂದರೆ ವಯಸ್ಸಾಗ್ಬೋದು, ಇಮೇಲ್ ಆಗ್ಬೋದು, ಹೆಸರಾಗ್ಬೋದು, ಹೀಗೆ ನಿಮ್ಮ ಪೂರ್ತಿ ವಿಳಾಸನೇ ಆಗ್ಬೋದು. ಏನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ. ಎಲ್ಲ ಆದ ನಂತರ ನಿಮ್ಮ ರಿಕ್ವೆಸ್ಟ್ ಸಬ್ಮಿಟ್ ಅನ್ನೋ ಒಂದು ಬಟನ್ನ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ. ನೀವು ಏನನ್ನ ಚೇಂಜ್ ಮಾಡಿದ್ದೀರೋ ಅದನ್ನು ಒಂದ್ಸರಿ ಸರಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನೀವು ಮಾಡಿರುವಂಥ ಚೇಂಜಸ್ಸು ಒಂದ್ಸರಿ ವೆರಿಫೈ ಆದರೆ ಅಂದರೆ ಸರಿ ಇದ್ದರೆ ನಿಮ್ಮ ಆಧಾರ್ನಲ್ಲಿ ಪ್ರೊಫೈಲ್ನಲ್ಲಿ ತೋರಿಸುತ್ತೆ. ನಂತರ ನೀವು ನಿಮ್ಮ ಆಧಾರನ್ನು ಇದೇ ಆಧಾರ್ ಪೋರ್ಟ್ಲಿನಿಂದ ಪಡೆದುಕೊಳ್ಬಹುದು. ಈ ಆನ್ಲೈನ್ ಆಧಾರ್ ಸೇವೆಗಳು 2026 ಜೂನ್ 14ರವರೆಗೆ ಮಾತ್ರ ಫ್ರೀ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಬೇರೆ ಎಲ್ಲೋ ಹೋಗಿ ಎಲ್ಲರ ಹತ್ರನೂ ಫ್ರೀ ಇದೆಯಲ್ಲ ಅಂತ ಕೇಳಬೇಡಿ. ಇದು ಏನಿದ್ರು ಬರೀ ಆಧಾರ್ ಸೇವಾ ಕೇಂದ್ರದಲ್ಲಿ ಮಾತ್ರ, ಅಂದರೆ ಎನ್ರೋಲ್ಮೆಂಟ್ ಸೆಂಟರ್ಗಳಲ್ಲಿ ಮಾತ್ರ ಫ್ರೀ ಇರೋವಂಥದ್ದು. ಹಾಗೆ ಈ ಚಾರ್ಜಸ್ಸು ಅಲ್ಲಿಗೆ ಹೋದಾಗ ಮಾತ್ರ ಅನ್ವಯ ಆಗುವಂಥದ್ದು. ಈ ಒಂದು ಫ್ರೀ ಇರೋದು ಕೂಡ 2026 ಜೂನ್ 14ರವರೆಗೆ ಮಾತ್ರ. ಆನಂತರ ನೀವೇನಾದರೂ ಚೇಂಜಸ್ ಮಾಡಿಸ್ಕೊತೀನಿ, ಯಾವುದೇ ರೀತಿಯ ಬದಲಾವಣೆನ ಆಧಾರ್ ಕಾರ್ಡಲ್ಲಿ ಲಿಂಕ್ ಮಾಡಿಸ್ತೀನಿ ಪ್ಯಾನ್ ಕಾರ್ಡನ್ನ ಅಂತ ಏನಾದರೂ ಹೋದರೆ ಆ ಒಂದು ಚೇಂಜಸ್ಸಿಗೆ ತಕ್ಕನಾಗಿ ಒಂದು ಫೀಸ್ನ ಅಂದರೆ ಅಮೌಂಟ್ನ ಕಟ್ಟಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವರು ಕೂಡ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ನು ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಲೈಕ್ನ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.